ಒಂಥರ ಮುಖವಾಡ ಡ್ರಾಮ್ಯಾಟಿಕ್ ಆಗಿ ನನಗೆ ಮಾಡಕ್ ಇಷ್ಟ ಆಗಲ್ಲ. ನೀವು ಊಟ ಮಾಡಿಲ್ಲ, ನಾನು ಊಟ ಮಾಡಲ್ಲ, ತಿನ್ಸಿ ಅಂತೆಲ್ಲ ಏನೋ ಟ್ರೋಲ್ ಆಗ್ಬಿಡುತ್ತೆ. ನಂಗೆ ಆ ಥರದ ಬುದ್ಧಿನೇ ಇಲ್ಲ. ಸೊ ಅವಳು ಅದನ್ನ ಮಾಡ್ತಾ ಇದ್ಲು. ನಮ್ಮ ಇನ್ನೋಸೆಂಟ್ ಜನಗಳಿಗೆ ಅದು ಇಷ್ಟ ಆಗ್ತಾ ಇತ್ತು. ಸೊ ಆ ಥರದ ಪರ್ಸನಾಲಿಟಿ ನನಗೆ ಇಷ್ಟ ಆಗಲ್ಲ. ಸೊ ಈಗಲೂ ನನಗೇನು ಯಾವ ಒಪಿನಿಯನ್ ಇಲ್ಲ ಅವಳ ಮೇಲೆ. ಓಕೆ, ಇಷ್ಟು ದಿನ ನಿಮ್ಮ ಒಂದು ಲೈಫ್ ಇತ್ತಲ್ಲ, ಅದೇ ಒಂದ್ ಪಾರ್ಟ್, ಬಿಗ್ ಬಾಸ್ ಆದ್ಮೇಲೆ ಒಂದ್ ಪಾರ್ಟ್ ಅಂತ ಅನಿಸ್ತಿದ್ಯಾ, ಅಥವಾ ಇದಕ್ ಮುಂಚೆನೆ ನಿಮ್ಗೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನನ್ನ ಲೈಫ್ ಇನ್ನ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅನ್ನೋ ತರ ಏನಾದ್ರು ಅನಿಸ್ತಿದ್ಯಾ? ನನ್ಗೆ ಇವಾಗ ಏನು ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ. ನಂಗೆ ಗೊತ್ತಿಲ್ಲ ಏನ್ ಬರುತ್ತೋ ಬಿಡುತ್ತೋ ಹೇಳಕ್ ಆಗಲ್ಲ. ಯಾಕಂದ್ರೆ ಸೊ ಬಿಗ್ ಬಾಸ್ ಇಂದ ಹೋಗಿ ಬಂದಿರೋರೆಲ್ಲರಿಗೂ ಬೇರೆ ಲೆವೆಲ್ ಆಗಿದೆ ಅಂತಾನೂ ಹೇಳಕ್ಕಾಗಲ್ಲ, ಅಥವಾ ಏನು ಆಗಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಅದೆಲ್ಲ ನಮ್ಮ ಹಣೆ ಬರಹ. ನಾವು ಅದನ್ನ ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂಚೆಗಿಂತ ಇನ್ನೊಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಅನ್ನೋದಂತೂ ನನಗೆ ಗೊತ್ತಾಗಿದೆ ಕೆಲವೊಂದು ಎಕ್ಸ್ಪೀರಿಯನ್ಸಿಂದ ಅಷ್ಟೇ. ಅದ್ರ ಹೊರತಾಗಿ ಇನ್ನೇನೋ ಆಗ್ಬಿಡುತ್ತೆ ಆ ಯಾವ ಭ್ರಮೆನೂ ನನಗಿಲ್ಲ. ನೀವೇ ನೋಡ್ತೀರಾ, ಈ ಸೀಸನ್ ಫೀವರ್ ಇನ್ನೊಂದು ಸ್ವಲ್ಪ ತಿಂಗಳಿರುತ್ತೆ, ಅದಾದಮೇಲೆ ನೆಕ್ಸ್ಟ್ ಸೀಸನ್ 13 ಬರುವಾಗ ಅಲ್ಲಿಗೆ ಹೋಗ್ತಾರೆ ಈ ಜನ ಎಲ್ಲ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರೋದ್ರಿಂದ ನಾನಂತೂ ಯಾವ ಭ್ರಮೇಲಂತೂ ಖಂಡಿತ ಇಲ್ಲ. ಬಿಗ್ ಬಾಸ್ಗೆ ಹೋಗಬೇಕು ಅಂತ ಇಷ್ಟ ಇತ್ತು, ಹೋದೆ ಬಂದೆ, ಆ ಎಕ್ಸ್ಪೀರಿಯನ್ಸ್ ತಗೊಂಡೆ. ದೇವ್ರ ದಯೆಯಿಂದ ನನ್ನ ಕುಟುಂಬ ಎಲ್ಲರೂ ಸುರಕ್ಷಿತವಾಗಿದ್ರು, ನನಗೆ ಅಷ್ಟೇ ಸಾಕು. ಅದ್ರ ಮಗನ ಒಂದು ಆಸೆ ಅಂತ ಹೇಳಿದ್ರಿ, ಮೇನ್ಲಿ ನನ್ನ ಮಗನ್ಗೋಸ್ಕರನೇ ಬಿಗ್ ಬಾಸ್ ಬಂದಿರೋದು ಅಂತ ಏನ್ ಹೇಳಿದ್ರು? ಅವನು ತುಂಬಾ ಖುಷಿ ಆದ. ಏನಮ್ಮಿ ಹಂಗ ಆಟ ಆಡ್ತಾ ಇದ್ದೆ, ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಟಾಸ್ಕ್ ಎಲ್ಲ ನಾನು ಅಷ್ಟು ಆಡ್ತೀನಿ ಅಂತ ನಾನು ಅನ್ಕೊಂಡಿಲ್ಲ, ಮನೆಯವರು ಅನ್ಕೊಂಡಿಲ್ಲ, ನನ್ನ ಫ್ರೆಂಡ್ಸು ಹೇಳೋರು ಹುಷಾರಾಗಿರು, ನಿನ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ. ಅಲ್ಲಿ ಒಳಗಡೆ ನೋಡಿದ್ರೆ ನನ್ನ ಸ್ಟ್ರೆಂತ್ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ. ಮಮ್ಮಿ ಅಂತೆಲ್ಲ ಕರ್ಸ್ಕೊಂಡ್ರಿ ನೀವು. ತುಂಬಾನೇ ಚೆನ್ನಾಗಿತ್ತು ನಿಮ್ ಟಾಸ್ಕ್ಗಳು, ಎಸ್ಪೆಷಲಿ ನಿಮ್ಮ ವೇರ್ಸ್, ಅಂದ್ರೆ ನೀವು ವೇರ್ ಮಾಡ್ತಿದ್ದಂತ ಡಿಸೈನರ್ ವೇರ್ಸ್ ತುಂಬಾ ಜನಕ್ಕೆ ಇಷ್ಟ ಆಗ್ತಿತ್ತು. ಅದ್ರ ಬಗ್ಗೆ ಹೇಳ್ಬೋದಾ? ನಿಮ್ಮ ಪರ್ಸನಲ್ ಡಿಸೈನರ್ಸ್ ಯಾರು? ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಫ್ರೆಂಡ್ ನವ್ಯ. ಬರೀ ನನ್ನ ಬಟ್ಟೆ ಅಷ್ಟೇ ಅಲ್ಲ, ನಾನು ಅಲ್ಲಿ ಒಳಗಡೆ ನೆಮ್ಮದಿಯಾಗಿ ಆಟ ಆಡ್ತಾ ಇದ್ದೆ ಅಂದ್ರೆ ನನ್ನ ಇಡೀ ಕುಟುಂಬನ ನೋಡ್ಕೊಂಡಿರೋದು ನವ್ಯ. ಅದು ಯಾವ ಜನ್ಮದಲ್ಲಿ ನಾವು ಅಕ್ಕ ತಂಗಿ ಆಗಿದ್ವೋ ಗೊತ್ತಿಲ್ಲ, ಅಂತ ಒಳ್ಳೆ ಫ್ರೆಂಡ್ ನನಗೆ ಸಿಕ್ಕಿರೋದು 7 ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನ ಮನೆ ಒಳಗಡೆ ನೆಮ್ಮದಿಯಾಗಿ ಆಟ ಆಡ್ತಾ ಇದ್ದೆ ಅಂದ್ರೆ ಅದಕ್ಕೆ ಕಾರಣನೇ ನವ್ಯ, ನನ್ನ ಕ್ಲೋಸ್ ಫ್ರೆಂಡು. ಎವ್ರಿ ಫ್ರೈಡೇ ಅವಳ ಡ್ರೆಸ್ಗಳು ಬಂದಾಗ ನಮ್ಗೇನೋ ಒಂಥರ ಖುಷಿ. ಅದನ್ನೆಲ್ಲ ಹುಡುಕಿ ಇಡೀ ಬೆಂಗಳೂರು ಸುತ್ತಾ ಇದ್ಲು ಅವಳು. ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟಿದೀರಾ ಇವತ್ತು. ಆ ಡ್ರೆಸ್ ತುಂಬಾನೇ ಟ್ರೋಲ್ ಆಗಿತ್ತು. ಆ ಡ್ರೆಸ್ ನೆಗೆಟಿವ್ ಆಗು ಟ್ರೋಲ್ ಆಗಿತ್ತು, ಪಾಸಿಟಿವ್ ಆಗು ಟ್ರೋಲ್ ಆಗಿತ್ತು. ಸೊ ಆ ಡಿಸೈನರ್ ಬಂದು ಲಕ್ಷ್ಮೀ ಕೃಷ್ಣ ಅಂತ, ಅವ್ರು ಫೇಮಸ್ ಗೊತ್ತಲ್ಲ, ಅವರೇ ತುಂಬಾ ನನ್ಗೆ ವೀಕೆಂಡ್ಗೆ ಸ್ಟಾರ್ಟಿಂಗ್ ಎಲ್ಲ ಅವ್ರದೇ ಡ್ರೆಸ್ಸಸ್ ಹಾಕೋತಾ ಇದ್ದೆ. ಆಮೇಲೆ ಆಂತರ್ಯ ಸ್ಟುಡಿಯೋಸ್ ಇದೆಯಲ್ಲ, ಅವರು ನಿಧಿ ಅವರು, ಆಮೇಲೆ ಇಷ್ಟ ಕಲೆಕ್ಷನ್ ಮಾನಸ ಅಂತ, ಅವರು ಒಂದು ಬ್ಲ್ಯಾಕ್ ಡ್ರೆಸ್ ಪಿಕಾಕ್ ಒಂದು ಮಾಡ್ಕೊಟ್ಟಿದ್ರು ಅವರು. ಆದ್ರೆ ನಿಧಿಯವರ ತುಂಬಾ ಸ್ಟೂಡೆಂಟ್ಸು ಕೂಡ ಒಳ್ಳೊಳ್ಳೆ ಡ್ರೆಸ್ ಅನ್ನ ಇದ್ ಮಾಡಿದ್ದಾರೆ. ಡಿಸೈನರ್ ವೇರ್ ಬಿಟ್ರೆ ಇನ್ನ ಮಾಮೂಲಿ ನಾನು ಡೈಲಿ ವೇರ್ ಹಾಕ್ತಾ ಇದ್ದಿದ್ದು ತುಂಬಾ ಇಷ್ಟಪಡೋರು, ಅದೆಲ್ಲ ಸೆಲೆಕ್ಟ್ ಮಾಡಿರೋದು ನವ್ಯ. ಅಲ್ಲಿ ನನ್ನ ಇಯರಿಂಗ್ಸ್, ನಂದು ಆರ್ನಮೆಂಟ್ಸೇ ಫುಲ್ ಟಾಕ್. ಅಲ್ಲಿ ಇರೋರೆಲ್ಲ ನಿಮ್ ಜೊತೆನೆ ಶಾಪಿಂಗ್ ಹೋಗೋದಾನೆ, ನನ್ ಜೊತೆ ಎಲ್ಲ ನವ್ಯನ್ ಜೊತೆ ಹೋಗಿ ಅಂತ ಇಡೀ ಕಮರ್ಷಿಯಲ್ ಸ್ಟ್ರೀಟ್ ಸುತ್ತಿದೀವಿ. 1.5 ತಿಂಗಳು ನಾವೇನ್ ಕಾಸ್ಟ್ಯೂಮಿಗೆ ಟೈಮ್ ಕೊಟ್ವೋ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ತುಂಬಾ ಟಾಕ್ ಆಗ್ಬೇಕು ಅಂತಾನೆ ನಾವು ಮಾಡಿದ್ವಿ. ಯಾಕಂದ್ರೆ ಬಿಗ್ ಬಾಸ್ ಒಂದು ದೊಡ್ಡ ಶೋ, ಕೋಟ್ಯಾಂತರ ಜನ ನೋಡ್ತಾರೆ ಅಂದಾಗ ನಾವು ಹಿಂಗೆ ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಸೊ ಅದೆಲ್ಲ ವರ್ಕೌಟ್ ಆಗಿದೆ. ಹೋಲ್ ಕ್ರೆಡಿಟ್ ನವ್ಯಾಗ ಹೋಗ್ಬೇಕು. ಓಕೆ, ನಿಮ್ಮ ಜರ್ನಲಿಸಮ್ ಒಂದು ವೃತ್ತಿನಲ್ಲಿ ನೀವು ಗೊತ್ತು ಜಾಹ್ನವಿ ಯಾರು ಏನು ಅಂತ ಗೊತ್ತು. ಬಿಗ್ ಬಾಸ್ ಹೋಗಕ್ ಮುಂಚೆ ಜಾಹ್ನವಿ ಏನ್ ಮಾಡ್ತಿದ್ರು, ನೆಕ್ಸ್ಟ್ ಏನಿದೆ ಅವರ ಪ್ಲಾನ್? ಓಕೆ, ಸೊ ಬಿಗ್ ಬಾಸ್ ಹೋಗೋ ಮುಂಚೆ ನಾನು ಮೂವಿ ಮಾಡಿದ್ದೀನಿ, ಯುವನ್ ರಾಬಿನ್ ಹುಡ್ ಅಂತ. ಅದು ರಿಲೀಸ್ ಆಗಬೇಕು, ಅಧಿಪತ್ರ ಅದೊಂದು ರಿಲೀಸ್ ಆಗಿತ್ತು. ಅದಾದ್ಮೇಲೆ ಇದೆ ಕಲರ್ಸ್ ಕನ್ನಡದಲ್ಲಿ ಸವಿರುಚಿ ಮಾಡಿದ್ದೆ, ಅಂದ್ರೆ ಅದು ಹೋಸ್ಟ್ ಮಾಡಿದ್ದೆ. ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದ್ ಬಿಟ್ಟರೆ ನಮ್ದು ಸನ್ರೈಸ್ ಪ್ರೊಡಕ್ಷನ್ಸ್ ಇದೆ, ಅದು ಆಡ್ ಶೂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ನಾವು ಒಳಗಡೆ ಇದ್ದವಾಗ್ಲೂ ನಮ್ಮ ಟೀಮ್ ಒಂದು ಚಿಕ್ಕಬಳ್ಳಾಪುರದ ಮತ್ತೊಂದು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಟೀಮ್ ಮೇಲೆ ಅಷ್ಟು ಅವ್ರಿಗೆ ಒಂದು ಭರವಸೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ. ಸೊ ನಮ್ಮ ಟೀಮಲ್ಲಿ ಡೈರೆಕ್ಟರ್ ಬಂದು ವಿಕ್ಕಿ ಅಂತ, ನಾನು ಇಲ್ಲದೇ ಇದ್ದಾಗಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಗೊತ್ತಾಯ್ತು. ನಾನು ಅದು ವಿಡಿಯೋ ಕೂಡ ನೋಡಿಲ್ಲ. ನನಗೆ ಬಿಗ್ ಬಾಸ್ ಹ್ಯಾಂಗ್ ಓವರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಸೊ ಮಾತಾಡೋಕ್ಕಾಗಿಲ್ಲ. ಸೊ ಆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೆ. ವಾಟ್ ನೆಕ್ಸ್ಟ್ ಗೊತ್ತಿಲ್ಲ, ಒಂದಷ್ಟೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಳ್ದು ತೋಗಿ ಯಾವ್ದು ಮಾಡಬೇಕು ಅಂತ ನೋಡ್ಬೇಕು. ಯಾಕಂದ್ರೆ ಇಲ್ಲಿ 6 months ಅಗ್ರಿಮೆಂಟ್ ಕೂಡ ಇದೆ ಕಲರ್ಸಲ್ಲಿ. ಸೊ ಅದಾದ್ಮೇಲೆ ನೋಡ್ಬೇಕು. ಅಷ್ಟರೊಳಗೆ ಸಿಕ್ಕಿರೋದನ್ನ ಮಾಡ್ತೀನಿ. ನಾನು ಸುದೀಪ್ ಸರ್ಕಲ್ಲಿ ಸ್ಟೇಜ್ ಮೇಲೆ ಹೇಳಿದ್ದೆ ಟೇಪ್ ಕಟಿಂಗ್ ಅಂತ. ಸೊ ಒಂದಷ್ಟು ಆ ಥರದ್ದು ಈವೆಂಟ್ಸ್ಗಳಿಗೆ ಹೋಗೋಣ ಅನ್ಕೊಂಡಿದ್ದೀನಿ. ಇಲ್ಲಿ 6 months ಆದ್ಮೇಲೆ ಅದೇ ಅಗ್ರಿಮೆಂಟ್ಸ್ ಯಾವ್ದು ಪ್ರಾಬ್ಲಮ್ ಮಾಡ್ಕೋಬಾರ್ದಲ್ಲ, ಯಾವ್ದಾದ್ರು ಒಳ್ಳೇದು ಬಂದ್ರೆ ನಾನು ಬೇರೆ ಸಿನಿಮಾ ಅವಕಾಶಗಳು. ಓಕೆ, ಕಿರುತೆರೆಯಲ್ಲಿ ಒಂದು ಅವಕಾಶಗಳು ಬಂದಾಗ ನಿಮ್ಗೆ ಯಾವ ತರ ರೋಲ್ ಮಾಡ್ಬೇಕು, ಅಥವಾ
ನೀವ್ ಏನಾಗ್ಬೇಕು ಅಂತ ನನಗೆ ಇಷ್ಟಪಡ್ತೀರಾ? ಲೀಡ್ ರೋಲೇ ಮಾಡಕ್ ಇಷ್ಟ. ಅದಕ್ಕೆ ನಾನು ಇಷ್ಟು ದಿವಸ ಆದ್ರೂ ನಾನು ಸೀರಿಯಲ್ ಅಲ್ಲಿ ಯಾವ್ದನ್ನು ತಗೊಳ್ತಾ ಇರ್ಲಿಲ್ಲ. Okay. ಇಲ್ಲ ಅಂದ್ರೆ ನನಗೆ ಆಂಕರ್ ಆಗ್ಬೇಕು ಅಂತಾನೆ ಆಸೆ. ಅಂದ್ರೆ ಸವಿರುಚಿ ಆಯ್ತು, ಅದಂದ್ರೆ ಒಳ್ಳೊಳ್ಳೆ ದೊಡ್ಡ ಶೋಗಳನ್ನ ಹೋಸ್ಟ್ ಮಾಡ್ಬೇಕಂತಾನು ನನಗೆ ಆಸೆ ಇದೆ. ಅದ್ ಬಿಟ್ರೆ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪಾತ್ರ ಮಾಡ್ಬೇಕು ಅಂತಾನು ಕೂಡ ಆಸೆ ಇದೆ. ಸೊ ನೋಡ್ಬೇಕು ಯಾವ್ದು ಬರುತ್ತೆ, ಅದನ್ನ ಅದ್ರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ತಗೊಳ್ಳೋಣ ಅನ್ಕೊಂಡಿದೀನಿ. ಏನು ಬರ್ಲಿಲ್ಲ ಅಂದ್ರೆ ನಮ್ದು ಆಡ್ ಶೂಟ್ಸು ಸನ್ರೈಸ್ ಪ್ರೊಡಕ್ಷನ್ಸ್ ಇದೆ, ಅದನ್ನ ಇಡೀಣ ಅಂತೀನಿ. ನಾನು ಈವೆಂಟ್ ಆಂಕರಿಂಗ್ ಎಲ್ಲ ಮಾಡ್ತಿದ್ದೆ ಮುಂಚೆ. ಇನ್ನೊಂದು ಸ್ವಲ್ಪ ಸೆಲೆಕ್ಟೆಡ್ ಆಗಿ ಹೋಗೋಣ ಅಂತ ಅನ್ಕೊಂಡಿದೀನಿ. ಎಲ್ಲಾ ಕಡೆ ಬೇಡ, ಸ್ವಲ್ಪ ಇದ್ ಮಾಡೋಣ, ಫ್ಯಾಮಿಲಿ ಟೈಮ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.